ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ನಡುವೆ ಒಂದು ದೊಡ್ಡ ಕಂದಕನೇ ಸೃಷ್ಟಿಯಾಗಿತ್ತು. ಬೇರೆ ಯಾರಿಂದನೂ ಅಲ್ಲ, ಅದು ರೀತು ಎಂದಾಗೆ. ರೀತು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ವಿಕ್ಕಿ ಜೊತೆ ಮದುವೆ ಮಾಡಿಸಿದಂತಹ ಅರ್ಜುನ್ ಮುಂದೆ ಇವತ್ತು ಒಂದು ಮಹಾ ಸತ್ಯ ಬಯಲಾಗ್ತದೆ. ಇಷ್ಟು ದಿನ ತಂಗಿನ ನಂಬಿ ಮೋಸ ಹೋದ ಅರ್ಜುನ್ ಮುಂದೆ ಇಲ್ಲಿ ಡಾಕ್ಟರ್ ಬಂದು ಸತ್ಯವನ್ನು ಹೇಳ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ನಡುವೆ ದೊಡ್ಡ ಒಂದು ಗೋಡೆ ಹೇಳೋದೆ ರೀತು ಮದುವೆ ವಿಷಯವಾಗಿ. ರೀತು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ವಿಕ್ಕಿ ಜೊತೆ ಅರ್ಜುನ್ ಮದುವೆ ಮಾಡಿಸ್ತಾರೆ. ಈಗಲೂ ಕೂಡ ವಿಕ್ಕಿ ಹೊರಗಡೆ ಬರಬೇಕು, ನನ್ನ ರೀತು ತಂಗಿ ಬದುಕು ಸರಿ ಹೋಗಬೇಕು, ಸತ್ತಿರೋ ಸಂಧ್ಯಾ ಸತ್ತು ಹೋಗ್ಬಿಟ್ಲು, ಆದರೆ ನನ್ನ ತಂಗಿ ಬದುಕು ಸರಿ ಆದರೆ ಸಾಕು ಅಂತ ಹೇಳಿ ಭಾರ್ಗವಿ ವಿರುದ್ಧ ಅರ್ಜುನ್ ಸಿಡಿದೇಳ್ತಿದ್ದಾರೆ. ನಮ್ಮ ಮನೆಯಲ್ಲಿ ಆಗ್ತಿರೋ ಪ್ರತಿಯೊಂದು ಘಟನೆಗೂ ಭಾರ್ಗವಿನೇ ಕಾರಣ ಅಂತ ಹೇಳಿ ಭಾರ್ಗವಿಯ ಮೇಲೆ ಸಿಡಿದೇಳ್ತಿದ್ದಾರೆ. ಈ ಕಡೆ ಭಾರ್ಗವಿ ಮದುವೆ ದಿನನೇ ಒಂದು ಸತ್ಯವನ್ನು ಹೇಳಿದ್ರು. ನೀವು ಅನ್ಕೋತಾ ಇದ್ದೀರಾ ರೀತು ಪ್ರೆಗ್ನೆಂಟ್ ಅಂತ, ಮದುವೆ ಆಗಬೇಕು ಅಂತ, ಯಾರು ಗೊತ್ತವಳು ನಾಟಕ ಆಡಿರ್ಬೋದು ಅಂತ. ಆದರೆ ಆ ಮಾತನ್ನು ಕೇಳಿದಂಥ ಅರ್ಜುನ್ ಯಾವ ಹೆಣ್ಣು ಈ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಹೊಡೆಯೋಕೆ ಮುಂದಾಗಿದ್ರು. ಆದರೆ ಅನುಮಾನ ಭಾರ್ಗವಿಗೆ ದಟ್ಟವಾಗಿತ್ತು. ಅದನ್ನು ಕ್ಲಾರಿಟಿ ಕೂಡ ತೊಗೊಂಡು ಕೊನೆಗೂ ಕೂಡ ರೀತು ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಯಿತು. ಅದನ್ನು ಅಮ್ಮ ರುದ್ರ ಮತ್ತು ಜಯಂತ್ಗೆ ಹೇಳಿದ್ರು ನಂಬಲಿಲ್ಲ, ಅರ್ಜುನ್ಗೆ ಹೇಳಿದ್ರು ನಂಬಲಿಲ್ಲ. ಈ ಕಡೆ ಭಾರ್ಗವಿನೇ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳಿದ್ರು. ಈ ಕಡೆ ಬೃಂದ ಮತ್ತು ರೀತು ಕೂಡ ಸೇರಿಕೊಂಡು ಭಾರ್ಗವಿ ವಿರುದ್ಧನೇ ಸಂಚನ್ನು ಮಾಡಿದ್ರು. ಆದರೆ ಇವತ್ತು ಕೊನೆಗೂ ಕೂಡ ಭಾರ್ಗವಿ ಗೆಲ್ತಿದ್ದಾಳೆ. ಬಿಕಾಸ್ ಇಲ್ಲಿ ಡಾಕ್ಟರ್ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಿದೆ, ನೀವೆಲ್ಲ ಅಂದ್ಕೊಂಡಿದ್ರ ನಿಮ್ಮ ಮನೆ ರೀತು ಪ್ರೆಗ್ನೆಂಟ್ ಅಂತ, ಆದರೆ ನಿಮ್ಮ ತಂಗಿ ರೀತು ಪ್ರೆಗ್ನೆಂಟೇ ಅಲ್ಲ ಅಂತ ಹೇಳಿ ಮನೆಯವ್ರ ಮುಂದೆ ಅರ್ಜುನ್ ಮುಂದೆ ಸತ್ಯವನ್ನು ರಿವೀಲ್ ಮಾಡ್ತಿದ್ದಾರೆ ಡಾಕ್ಟರ್. ಈ ಕಡೆ ರೀತು ಮತ್ತು ಬೃಂದ ಇಬ್ಬರು ಕೂಡ ಅರ್ಜುನ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಿದ್ದಾರೆ. ಈಗಲಾದ್ರೂ ಅರ್ಥ ಆಯ್ತಾ ಅರ್ಜುನ್ ನಾನು ಹೇಳಿದ ಮಾತು ನಿಜ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ಹೇಳ್ತಿದ್ದಾಗೆ ಅರ್ಜುನ್ಗೆ ಡಾಮಂಡಲ ಆಗಿ ತಾಂಡವ ರೂಪವನ್ನೇ ತಾಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ